ಹಲೋ ಎಲ್ರಿಗೂ ನಮಸ್ತೆ. ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಚೇತನ. ನಾವು KSOU ಎಕ್ಸಾಮ್ ಅಲ್ಲಿ MBA ಫಸ್ಟ್ ಸೆಮಿಸ್ಟರ್ ಪೇಪರ್ 1.5ನ ಮಾಡ್ತಾ ಇದ್ದೀವಿ. ಪೇಪರ್ 1.5 ಅಂದರೆ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ಸು, ಫಸ್ಟ್ ಸೆಮಿಸ್ಟರ್ ಇದು. ಬ್ಲಾಕ್ 1ನಲ್ಲಿ ಲಾ ಆಫ್ ಕಾಂಟ್ರ್ಯಾಕ್ಟಲ್ಲಿ ನಾವು ಯೂನಿಟ್ 1 ಬೇಸಿಕ್ಸ್ ಆಫ್ ಲಾ ಆಫ್ ಕಾಂಟ್ರ್ಯಾಕ್ಟ್ ಕಂಪ್ಲೀಟ್ ಮಾಡಿದ್ದೀವಿ. ಯಾರ್ಯಾರು ನೋಡಿಲ್ಲ ಆ ವಿಡಿಯೋನ ದಯವಿಟ್ಟು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಬಂದು ಯೂನಿಟ್ 2 ಲೀಗಾಲಿಟಿ ಆಫ್ ಕಾಂಟ್ರ್ಯಾಕ್ಟ್, ಡಿಸ್ಚಾರ್ಜ್ ಆಫ್ ಕಾಂಟ್ರ್ಯಾಕ್ಟ್ಸ್ ಆ್ಯಂಡ್ ರೆಮಿಡೀಸ್. ನನ್ನ ಬೇಸಿಕ್ಸ್ ನೋಡಿದ್ವಿ. ನೆಕ್ಸ್ಟು ಅದ್ರ ಲೀಗಾಲಿಟಿ ಏನು, ಇವತ್ತು ಡಿಸ್ಚಾರ್ಜ್ ಆಫ್ ಕಾಂಟ್ರ್ಯಾಕ್ಟು, ರೆಮಿಡೀಸ್ ಎಲ್ಲ ಹೇಗೆ ಮಾಡೋದು ಕಾಂಟ್ರ್ಯಾಕ್ಟು ಅಂತ ನೋಡೋಣ. ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಈ ಯೂನಿಟ್ಗೆ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅನ್ನೋದನ್ನು ಸಹ ಡಿಸ್ಕಸ್ ಮಾಡೋಣ. ಕ್ವಿಕ್ಕಾಗಿ ಈ ಚಾಪ್ಟರ್ನ ಕಂಪ್ಲೀಟ್ ಮಾಡೋಣ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಯೂನಿಟ್ 2 ಸೊ ಲೀಗಲ್ ಆಬ್ಜೆಕ್ಟಿವ್ಸಲ್ಲಿ ನೋಡೋಣ ಏನೇನು ಕಲಿತೀವಿ ಅಂತ. ನೆಕ್ಸ್ಟ್ ಲೀಗಾಲಿಟಿ ಆಫ್ ಆಬ್ಜೆಕ್ಟ್ ಅಥವಾ ಕನ್ಸಿಡರೇಷನ್ ಅಂದರೆ ಎರಡು ಒಂದೇ. ಸೊ ಹಾಗಾಗಿ ಮೊದಲನೇದು ಯಾವಾಗಲೂ ಲಾಫುಲ್ ಆಗಿರಬೇಕು, ಅಗ್ರಿಮೆಂಟ್ ವ್ಯಾಲಿಡ್ ಆಗಿರಬೇಕು ಅಂದರೆ, ಹಾಗೆ ಸೆಕ್ಷನ್ 10ನಲ್ಲಿ ಅದು ಎಲ್ಲ ರಿಕ್ವೈರ್ಮೆಂಟ್ಸ್ನ ಅದು ಫಾಲೋ ಮಾಡಬೇಕು. ಹಾಗೆ ಇನ್ನೊಂದು ಸೆಕ್ಷನ್ ಇದೆ, ಸೆಕ್ಷನ್ 23. ಯಾವುದು ನೋ ಲಾಫುಲ್, ಸೆಕ್ಷನ್ 23 ನೋ ಲಾಫುಲ್ ಬಗ್ಗೆ ಹೇಳುತ್ತೆ. ಸೆಕ್ಷನ್ 10 ಲಾಫುಲ್ ಯಾವ್ದು ಅಂತ ಸಹ ಹೇಳುತ್ತೆ. ಹಾಗೆ ಇಲ್ಲೀಗಲ್ ಅನ್ನೋದು ಭಾಳ ಅರ್ಥ ಬರ್ಬೋದು. ಲಾ ಇಂದ ಇಲ್ಲೀಗಲ್ಲ ಅಥವಾ ಸೊಸೈಟಿಗೆ ಇಲ್ಲೀಗಲ್ಲ, ಈ ಥರ ಆಂಬಿಗ್ಯೂಸ್ ಇರುತ್ತೆ. ಸೊ ಜನರಲ್ ಪನಿಷಬಲ್ ಬೈ ಅಫೆನ್ಸ್ ಅನ್ನೋದನ್ನು ನಾವು ಇಲ್ಲೀಗಲ್ ಅಗ್ರಿಮೆಂಟ್ ಅಂತ, ಇಲ್ಲೀಗಲ್ ಕಾಂಟ್ರ್ಯಾಕ್ಟ್ ಅಂತ ಹೇಳ್ತೀವಿ. ಹಾಗಾಗಿ ಆಬ್ಜೆಕ್ಟ್ ಅಥವಾ ಕನ್ಸಿಡರೇಷನ್ 1 ಅಂತ ಹೇಳ್ಬೋದು. ಆಬ್ಜೆಕ್ಟ್ಗೆ ಇನ್ನೊಂದು ಹೆಸರು ಇದೆ, ಪರ್ಪಸ್ ಆರ್ ಡಿಸೈನ್ ಅಂದರೆ ಆ ಅಗ್ರಿಮೆಂಟ್ನ ಉದ್ದೇಶ ಏನು ಅನ್ನೋದಕ್ಕೆ ಆಬ್ಜೆಕ್ಟ್ ಅಂತಲೂ ಸಹ ಹೇಳ್ತಾರೆ. ಈ ಅನ್ಲಾಫುಲ್ ಕನ್ಸಿಡರೇಷನ್ ಅಂದರೆ ಏನು ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ನಾವು ದಿನನಿತ್ಯ ನೋಡೋ ಅಂಥದ್ದು, ನ್ಯೂಸ್ ಪೇಪರಲ್ಲಿ, ಟಿ ವಿಯಲ್ಲಿ. ಏನಂತ ಅಂದರೆ, ಯಾರೋ ಒಬ್ಬರು ಬರ್ತಾರೆ, ನಾನು ನಿಮ್ಗೆ ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ, ನನಗೆ ಇಷ್ಟು ದುಡ್ಡು ಕೊಡಿ ಅಂತ ಹೇಳ್ತಾರೆ. ಇದು ಒಂದು ಅನ್ಲಾಫುಲ್ ಕನ್ಸಿಡರೇಷನ್. ಅದೇ ಈ ಪ್ಯಾರಲ್ಲಿ ಅವ್ರು ಹೇಳಿರೋದು. ಸೊ ಇದು ಪಬ್ಲಿಕ್ ಪಾಲಿಸಿಗೆ ಅನ್ಲಾಫುಲ್ ಇದೆ, ಹಾಗಾಗಿ ಇದು ಅನ್ಲಾಫುಲ್. ಅದೇ ಥರ 7 ಸರ್ಕಮ್ಸ್ಟೆನ್ಸಸ್ ಅನ್ಲಾಫುಲ್ ಆಗುತ್ತೆ. ಯಾವ್ಯಾವುದು ಅಂದರೆ ಫಾರ್ಬಿಡನ್ ಬೈ ಲಾ ಇಂದ ಫಾರ್ಬಿಡ್ ಆಗಿರೋದು. ಎಕ್ಸಾಂಪಲ್ ನೋಡ್ಕೊಳ್ಳಿ, ಡಿಫೀಟ್ ಆಫ್ ದಿ ಪ್ರಾವಿಷನ್ ಆಫ್ ದಿ ಲಾ ಅಂದರೆ ಯಾವುದಾದ್ರೂ ಒಂದು ಲೆಗಿಸ್ಲೇಟಿವ್ ಎನಾಕ್ಟ್ಮೆಂಟಲ್ಲಿ ಅಥವಾ ಹಿಂದೂ ಲಾ ಅಲ್ಲಿ, ಮುಸ್ಲಿಂ ಲಾ ಅಲ್ಲಿ ಯಾವುದಾದ್ರೂ ಒಂದು ಬರೆದಿರುತ್ತೆ, ಆ ಪ್ರಾವಿಷನ್ನ ಡಿಫೀಟ್ ಮಾಡಿದಾಗ ಅಗ್ರಿಮೆಂಟು ಸ್ಟಾಪ್ ಆಗುತ್ತೆ, ಅನ್ಲಾಫುಲ್ ಆಗುತ್ತೆ ಅಂತ. ನೆಕ್ಸ್ಟು ಡಿಫೀಟ್ ಆಫ್ ಎನಿ ರೂಲ್ ಫಾರ್ ದ ಟೈಮ್ ಬೀಯಿಂಗ್ ಇನ್ ಫೋರ್ಸ್ ಆಫ್ ಇಂಡಿಯಾ. ಸೊ ಇನ್ ಕೇಸ್ ಏನಾದರೂ ಇಂಡಿಯಾಲಿ ಆ ಲಾಗೆ ಟೈಮ್ ಬೀಯಿಂಗ್ಗೆ ಇದು ಅನ್ಲಾಫುಲ್ ಅಂತ ಹೇಳಿದ್ರೆ, ಅಂಥ ಟೈಮಲ್ಲಿ ಆ ಕಾಂಟ್ರ್ಯಾಕ್ಟ್ ಅಥವಾ ಅಗ್ರಿಮೆಂಟ್ ಅನ್ಲಾಫುಲ್ ಆಗುತ್ತೆ. ಆಮೇಲೆ ಅದು ಚೇಂಜ್ ಆಗ್ಬೋದು, ಬಿಕಾಸ್ ನಮ್ಮ ಇಂಡಿಯಾ ಒಂದು ಡೆಮೊಕ್ರೆಟಿಕ್ ದೇಶ, ಪಾರ್ಲಿಮೆಂಟ್ ಇದೆ, ಕಾಲಕ್ಕೆ ತಕ್ಕಂತೆ ನಾವು ರೂಲ್ಸ್ ಮಾಡ್ತಾ ಹೋಗ್ತೀವಿ. ಓಕೆ. ನೆಕ್ಸ್ಟು ಫ್ರಾಡ್ ಆದಾಗ ಅದೇ ಥರ ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಒಬ್ಬ ವ್ಯಕ್ತಿಗೆ ನಾವೇನು ಮಾಡ್ಕೋತಾರೆ ಅಂದರೆ, ಒರಿಜಿನಲ್ ಓನರ್ಗೆ ಆ ಲ್ಯಾಂಡ್ ಮಾರ್ತಿದ್ದಾರೆ ಅನ್ನೋದೇ ಗೊತ್ತಿರೋದಿಲ್ಲ. ಮಧ್ಯವರ್ತಿಗಳು ಏನು ಮಾಡಿರ್ತಾರೆ, ಅವರೇ ಡೀಲ್ ಮಾಡಿಕೊಂಡು ಮಾರಿಬಿಟ್ಟಿರ್ತಾರೆ. ಸೊ ಅದು ಅನ್ಲಾಫುಲ್ ಆಗುತ್ತೆ, ಅದನ್ನು ಫ್ರಾಡ್ ಅಂತ ಹೇಳ್ತಾರೆ. ಇಂಥ ಟೈಮಲ್ಲಿ ಸಹ ಅನ್ಲಾಫುಲ್ ಆಗುತ್ತೆ. ಹಾಗೆ ಪ್ರಾಮಿಸ್ ಟು ರೀಪೇ ಇಸ್ ಡೆಪ್ಟ್, ಮ್ಯಾನ್ಯುವಲ್ ಲೇಬರ್ ಮಾಡಿ ಜೀತ ಮಾಡ್ತೀವಿ ಅಂತ ಅನ್ನೋದು, ಅದು ಸಹ ಅನ್ಲಾಫುಲ್ ಆಗುತ್ತೆ. ಇನ್ನು ನೆಕ್ಸ್ಟು ಇಮ್ಮಾರಲ್ ಅಂತ ಅಂದರೆ ಅನೈತಿಕತೆ. ಆ ಲ್ಯಾಂಡ್ಲಾರ್ಡ್ ಕೆನಾಟ್ ರಿಕವರ್ ದ ರೆಂಟ್ ಆಫ್ ಹೌಸ್ ನೋಯಿಂಗ್ಲಿ ಲೆಟ್ ಟು ಪ್ರಾಸ್ಟಿಟ್ಯೂಟ್ ಟು ಕ್ಯಾರಿಯೋಸ್ ಆನ್ ಅವರ್ ವೆಕೇಷನ್. ಅಂದರೆ ಇಮ್ಮಾರಲ್ ಅಂದರೆ ಮನೇನ ವೇಷವಾಟಿಗೆ ಕೊಡೋದು, ಅಥವಾ ಡ್ರಗ್ಸ್ ಕೊಡೋದು, ಟೆರರಿಸ್ಟು ಕೊಡೋದು, ಅವೆಲ್ಲ ಇಮ್ಮಾರಲ್ ಕನ್ಸಿಡರೇಷನ್. ಅದೇ ಥರ ದುಡ್ಡಿನ ವಿಷಯದಲ್ಲಿ, ಅಥವಾ ಮದುವೆ ಮಾಡ್ಕೊಡ್ತೀನಿ ಅಂತ ದುಡ್ಡು ತೊಗೊಳೋದು, ಅಥವಾ ಡಿವೋರ್ಸ್ ಮಾಡ್ಕೊಡ್ತೀನಿ ಅಂತ ದುಡ್ಡು ತೊಗೊಳೋದು, ಇವೆಲ್ಲ ಪ್ಯಾರಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅಂಥ ಟೈಮಲ್ಲೂ ಸಹ ಇದು ಇಮ್ಮಾರಲ್ ಗೆ ಎಕ್ಸಾಂಪಲ್ ಕೊಟ್ಟಿರೋದು. ಸೊ ಹಾಗಾಗಿ 5 ಸರ್ಕಮ್ಸ್ಟೆನ್ಸಸ್ ಹೇಳಿದ್ದಾರೆ. ಓಕೆ. ಸೊ ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಯಾವುದಾದ್ರು ಅನ್ಲಾಫುಲ್ ಅಂತ ಅಂದರೆ ನೀವು ಬರಿಬೇಕಾಗುತ್ತೆ, ಒಂದು ಫಾರ್ಬಿಡನ್ ಬೈ ಲಾ ಅಂತ ಬರೆದು 2 ಲೈನ್ ಅದ್ರ ಬಗ್ಗೆ.
ಡಿಫೀಟ್ ಪ್ರಾವಿಷನ್ ಲಾ ಅಂತ ಪ್ರತಿಯೊಂದಕ್ಕೂ ಒಂದು ಹೆಡ್ಡಿಂಗ್ ಬರೀರಿ, ಒಂದು 2 ಸೆಂಟೆನ್ಸ್ ಅದ್ರ ರಿಲೇಟೆಡ್ ಒಂದು ಎಕ್ಸಾಂಪಲ್ ಬರೀರಿ ಅಷ್ಟೇ. ನೆಕ್ಸ್ಟ್ ಅಗ್ರಿಮೆಂಟ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ. ಯಾವುದಾದ್ರು ಪಬ್ಲಿಕ್ ಪಾಲಿಸಿಗೆ ಅಪೋಸ್ ಆಗುವಂಥದ್ದು, ವಿರುದ್ಧವಾಗಿರುವಂಥದ್ದು ಸಹ ಅನ್ಲಾಫುಲ್ ಆಗುತ್ತೆ. ಯಾವುದ್ಯಾವುದಂದರೆ ಟ್ರೇಡಿಂಗ್ ವಿತ್ ದಿ ಎನಿಮಿ ಜೊತೆ ಟ್ರೇಡ್ ಮಾಡೋದು. ಇಂಡಿಯಾ ಪಾಕಿಸ್ತಾನ ಜೊತೆ ವಾರ್ ಹೋಗಿದೆ, ನಾವು ಪಾಕಿಸ್ತಾನದವ್ರ ಜೊತೆಗೆ ಟ್ರೇಡ್ ಮಾಡ್ತೀವಿ ಅಂತ ಅಂದರೆ ಅವಾಗ ತಪ್ಪಾಗುತ್ತೆ. ಯಾಕಂದರೆ ಪಾಕಿಸ್ತಾನ್ ಇಸ್ ಅವರ್ ಎನಿಮಿ ಕಂಟ್ರಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಕ್ಲೇರ್ ಮಾಡುತ್ತೆ ಅಂಥ ಕೇಸಲ್ಲಿ. ಆಮೇಲೆ ಸ್ಟಿಫ್ಲಿಂಗ್ ಪ್ರಾಸಿಕ್ಯೂಷನ್. ಇನ್ ಕೇಸ್ ಏನಾದರೂ ಕೋರ್ಟಲ್ಲಿ ಜಸ್ಟಿಸ್ಗೆ ಕಾಯ್ತಾ ಇದ್ದರೆ ಅಂಥ ಟೈಮಲ್ಲೂ ಸಹ ನಾವು ಮಧ್ಯ ಹೋಗಿ ನಾವು ಅಗ್ರಿಮೆಂಟ್ ಮಾಡಿಕೊಂಡು ಕಾಂಪ್ರಮೈಸ್ ಆಗಿ ಕೇಸ್ನ ಇದು ಮಾಡೋಣ ಅಂಥ ಟೈಮಲ್ಲಿ ನಾವು ಮಧ್ಯ ಹೋದರೆ ಕೋರ್ಟಿಂದಲೇ ಒಂದೊಂದು ಸತಿ ಪ್ರಾವಿಷನ್ ಕೊಡ್ತಾರೆ, ಏನು ನೀವು ಡಿಸೈಡ್ ಮಾಡ್ಕೊಳ್ಳಿ ಅಂತ, ಆವಾಗ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲ ನಾವು ಏನು ವಿಟ್ನೆಸಸ್ಗೆ ದುಡ್ಡು ಕೊಟ್ಟು ಇದು ಮಾಡೋದು, ಅಗ್ರಿಮೆಂಟ್ ಮಾಡ್ಕೊಳೋದು, ನೀನು ಈ ಥರ ಸಾಕ್ಷ್ಯ ಹೇಳು ನಾನು ಇದು ಕೊಡ್ತೀನಿ ಅಂತ ಅನ್ನೋದು, ಅಂಥವೆಲ್ಲ ತಪ್ಪಾಗುತ್ತೆ. ಓಕೆನಾ. ನೆಕ್ಸ್ಟ್ ಚಾಂಪಿಯನ್ಟ್ರಿ ಆ್ಯಂಡ್ ಮೇಂಟೆನೆನ್ಸ್ ಅಂತ. ಸೊ ಮೇಂಟೆನೆನ್ಸ್ ಇಸ್ ದ ಪ್ರಮೋಷನ್ ಆಫ್ ಲಿಟಿಗೇಷನ್ ಇನ್ ವಿಚ್ ಹ್ಯಾಡ್ ನೋ ಇಂಟ್ರೆಸ್ಟ್, ಆ್ಯಂಡ್ ಚಾಂಪಿಯನ್ಟ್ರಿ ಇಸ್ ಬಾರ್ಗೇನ್ ವೇರ್ ಬೈ ಒನ್ ಪಾರ್ಟಿ ಅಗ್ರೀಸ್ ಟು ಅಸೆಟ್ ಆ್ಯಂಡ್ ಅದರ್ ಇನ್ ರಿಕವರಿಂಗ್ ಪ್ರಾಪರ್ಟಿ. ಅದೇ ಪ್ರಾಪರ್ಟಿ ಏನಾದರೂ ಲಿಟಿಗೇಷನ್ ಇದ್ದರೆ ನಾನು ಹಿಂಗೆ ಆ ಪ್ರಾಪರ್ಟಿ ಕೊಡ್ತೀನಿ, ನನಗಿಷ್ಟು ಪರ್ಸೆಂಟೇಜ್ ನೀನು ಕೊಡು ಪ್ರಾಫಿಟಲ್ಲಿ ಅಂತ ಹೇಳೋದು, ಅಂಥ ಅಗ್ರಿಮೆಂಟ್ ಮಾಡ್ಕೊಳೋದು ಸಹ ತಪ್ಪಾಗುತ್ತೆ. ಓಕೆನಾ. ನೆಕ್ಸ್ಟ್ ಇಂಟರ್ಫೆರೆನ್ಸ್ ವಿತ್ ದ ಕೋರ್ಸ್ ಆಫ್ ಜಸ್ಟಿಸ್. ಹಾಗೆ ಇನ್ ಕೇಸ್ ಏನಾದರೂ ಕೋರ್ಟಲ್ಲಿ ಟ್ರಯಲ್ ಆಗುವಾಗ ಮಾಡೋದು, ಆಫೀಸರ್ಗೆ ಬ್ರೈಬ್ ಮಾಡೋದು, ಅದು ಸಹ ತಪ್ಪಾಗುತ್ತೆ. ಮ್ಯಾರೇಜ್ ಬ್ರೋಕರೇಜ್ ಕಾಂಟ್ರ್ಯಾಕ್ಟ್. ಮ್ಯಾರೇಜ್ ಆಗಲಿ ಅಂತ ಅಥವಾ ಡಿವೋರ್ಸ್ ಕೊಡಲಿ ಅಂತ ಇದು ಮಾಡ್ಕೊಳೋದು, ಏನೋ ದುಡ್ಡು ತೊಗೊಂಡು, ಅದು ತಪ್ಪಾಗುತ್ತೆ. ಇಂಟ್ರೆಸ್ಟ್ ಅಗೇನ್ಸ್ಟ್ ಆಬ್ಲಿಗೇಷನ್. ಅದೇನು ಇಂಟ್ರೆಸ್ಟ್ ಅಗೇನ್ಸ್ಟ್ ಆಬ್ಲಿಗೇಷನ್ ಅಂದರೆ ಪಬ್ಲಿಕ್ ಪಾಲಿಸಿಗೆ ವಿರುದ್ಧವಾಗಿರೋದು, ಅದು ಸಹ ಅನ್ಲಾಫುಲ್ ಆಗುತ್ತೆ. ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ಅಗ್ರಿಮೆಂಟ್ ಬೈ ಅನ್ ಏಜೆಂಟ್ ಟು ರಿಸೀವ್ ವಿತೌಟ್ ಇಸ್ ಪ್ರಿನ್ಸಿಪಲ್ ಕನ್ಸೆಂಟ್ ಕಾಂಪನ್ಸೇಷನ್ ಫ್ರಮ್ ಅನದರ್ ಫಾರ್ ದ ಪರ್ಫಾರ್ಮೆನ್ಸ್ ಆಫ್ ಇಸ್ ಏಜೆನ್ಸಿ. ಒಂದು ಏಜೆನ್ಸಿ ಪರ್ಫಾರ್ಮೆನ್ಸ್ಗೋಸ್ಕರ ದುಡ್ಡು ಕೊಟ್ಟು ಮಾಡಿಸೋದು. ಅಥವಾ ಏನು ಫರ್ಮ್ ಮ್ಯಾನೇಜರ್ ಏನಾದರೂ ಏನು ಮಾಡ್ತಾರೆ, ಅಗ್ರೀಸ್ ಟು ಪಾಸ್ ಅ ಕಾಂಟ್ರ್ಯಾಕ್ಟ್, ನಾನು ಈ ಕಾಂಟ್ರ್ಯಾಕ್ಟ್ನ ಪಾಸ್ ಮಾಡ್ತೀನಿ, ನೀವು ನನಗೆ ಇಷ್ಟು ದುಡ್ಡು ಕೊಡಿ ಅನ್ನೋದು, ಅಗ್ರಿಮೆಂಟ್ ಮಾಡ್ಕೊಳೋದು, ಅವೆಲ್ಲ ಅನ್ಲಾಫುಲ್ ವಾಯ್ಡ್ ಆಗುತ್ತೆ. ಆಮೇಲೆ ಸೇಲ್ ಆಫ್ ಪಬ್ಲಿಕ್ ಆಫೀಸ್ನ ಸೇಲ್ ಮಾಡೋಕ್ಕೆ ಹೋಗೋದು, ಅದು ತಪ್ಪಾಗುತ್ತೆ. ಓಕೆ. ಪಬ್ಲಿಕ್ ಸರ್ವೆಂಟ್ಗೆ ನಾವು ಏನು ದುಡ್ಡಿನ ಆಮಿಷ ಕೊಟ್ಟು ನನಗೆ ಈ ಕಾಂಟ್ರ್ಯಾಕ್ಟ್ ಮಾಡಿಕೊಡಿ ಅಂತ ಸಹ ಮಾಡ್ಕೊಳೋದು, ಅವೆಲ್ಲ ತಪ್ಪಾಗುತ್ತೆ. ಅಗ್ರಿಮೆಂಟ್ ಫಾರ್ ದಿ ಕ್ರಿಯೇಷನ್ ಆಫ್ ಮೊನೋಪೊಲೀಸ್ ಅಂದರೆ ಇವಾಗ 2-3 ಕಂಪ್ನಿ ಇದ್ದರೆ ಒಂದೇ ಪ್ರಾಡಕ್ಟ್ಗೆ ಅವ್ರ ಮಧ್ಯೆ ಕಾಂಪಿಟೇಷನ್ ಇರುತ್ತೆ, ಅವ್ರ ಮಧ್ಯೆ ಡೀಲ್ ಮಾಡ್ಕೊಂಡ್ಬಿಡ್ತಾರೆ, ನೀವೆಲ್ಲ ನನಗೆ ಕೊಡಿ ಅಂತ. ಸೊ ಅವಾಗೇನಾಗುತ್ತೆ, ಮೊನೋಪೊಲಿ ಒಬ್ಬರೇ ಇರ್ತಾರೆ ಮಾರ್ಕೆಟಲ್ಲಿ, ಎಲ್ಲನೂ ಜನ ಅವ್ರೊಬ್ಬರ ಹತ್ರನೇ ಪ್ರಾಡಕ್ಟ್ ತೊಗೋತಾರೆ. ಸೊ ಅಂಥ ಕಾಂಟ್ರಾಕ್ಟ್ ಏನಾದರೂ ಮಾಡ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಅಗ್ರಿಮೆಂಟ್ ಇನ್ ರೆಸ್ಟ್ರೆಂಟ್ ಆಫ್ ಮ್ಯಾರೇಜ್. ಸೊ ಮೈನರ್ ಜೊತೆಗೆ ಏನಾದರೂ ಮಾಡ್ಕೊಳೋಕ್ಕೆ ಹೋದರೆ ಮದುವೆಗೆ, ಆವಾಗ ಅಂಥ ಟೈಮಲ್ಲಿ ಪ್ರಾಮಿಸಸ್ ನಾಟ್ ಬೈಂಡಿಂಗ್ ಅಂತ ಹೇಳ್ತಾರೆ. ಅಗ್ರಿಮೆಂಟ್ ಇನ್ ರೆಸ್ಟ್ರೆಂಟ್ ಆಫ್ ಟ್ರೇಡ್. ಇನ್ ಕೇಸ್ ಏನಾದರೂ ಬಿಸ್ನೆಸ್ ಮಾಡೋವಾಗ, ಟ್ರೇಡ್ ಮಾಡೋವಾಗ, ಏನು ಲಾಫುಲ್ ಪ್ರೊಫೆಷನಲ್ಲಿ ಅವ್ರು ಮಾಡ್ತಿರೋವಾಗ, ಅಗ್ರಿಮೆಂಟ್ ಬೈ ವಿಚ್ ಎನಿ ಪರ್ಸನ್ ರೆಸ್ಟ್ರೈನ್ ಫ್ರಮ್ ಎಕ್ಸಸೈಸಿಂಗ್ ಅ ಲಾಫುಲ್ ಪ್ರೊಫೆಷನ್, ಟ್ರೇಡ್ ಆರ್ ಬಿಸ್ನೆಸ್ ಆಫ್ ಎನಿ ಕೈಂಡ್ ಇಸ್ ಟು ದಟ್ ಎಕ್ಸ್ಟೆಂಟ್ ಇಸ್ ವೈಡ್. ಅಂದರೆ ಒಬ್ಬ ವ್ಯಕ್ತಿ ಲಾಫುಲ್ಲಾಗಿ ನಾನು ಟ್ರೇಡ್ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ ಅಂಥ ವ್ಯಕ್ತಿನ ನಾವು ತಡೆಯೋದು, ಇಲ್ಲ ನೀನು ಮಾಡಬಾರ್ದು ಅಂತ ನಾವು ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ಹೋಗೋದು, ಅದು ಸಹ ತಪ್ಪಾಗುತ್ತೆ. ಅವ್ರು ನ್ಯಾಯವಾಗೇ ಹೋಗ್ತಿರ್ತಾರೆ, ನಾವು ಹೋಗಿ ಅಡ್ಡ ಹಾಕೋದು. ಇಲ್ಲಾಂದರೆ ಏನು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರಕಾರ ಪಾರ್ಟ್ನರ್ಸ್ 2-3 ಪಾರ್ಟ್ನರ್ಸ್ ಸೇರಿ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಪಾರ್ಟ್ನರ್ಸ್ಗಳ ಮಧ್ಯೆ ಜಗಳ ಆಗುತ್ತೆ. ಒಬ್ಬ ಪಾರ್ಟ್ನರ್ ಏನು ಮಾಡ್ತಾರೆ, ಆಚೆ ಬರ್ತಾರೆ. ಅವ್ರು ಆಚೆ ಬರೋವಾಗ ಅವ್ರ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೋತಾರೆ, ಏನು ನಾನು ಈ ಪ್ರಾಡಕ್ಟ್ನ ಸೇಲ್ ಮಾಡೋದಿಲ್ಲ ಅಂತ. ಅಂಥ ಟೈಮಲ್ಲಿ ಅದು ವ್ಯಾಲಿಡ್ ಆಗುತ್ತೆ, ಯಾಕಂದರೆ ಪಾರ್ಟ್ನರ್ಸ್ ಅವರು. ಓಕೆನಾ. ಅದು ರೀಸನಬಲ್ ರೆಸ್ಟ್ರಿಕ್ಷನ್ ಆಗುತ್ತೆ. ಓಕೆನಾ. ಅವರು ಕಾಂಪೀಟ್ ಮಾಡಲ್ಲ ಅಂತಲೂ ಕೊಡ್ಬೋದು, ಮಾಡ್ತೀವಿ ಅಂತಾದ್ರೂ ಕೊಡ್ಬೋದು. ಓಕೆನಾ. ಆಮೇಲೆ ಅಗ್ರಿಮೆಂಟ್ ಅಂಡ್ ರೆಸ್ಟ್ರೆಂಟ್ ಆಫ್ ಲೀಗಲ್ ಪ್ರೊಸೀಡಿಂಗ್ ಆಗೋವಾಗ ಎನ್ಫೋರ್ಸಿಂಗ್ ಇಸ್ ರೈಟ್ಸ್ ಆನ್ ದಿ ಕಾಂಟ್ರಾಕ್ಟ್. ದ ಕಾಂಟ್ರಾಕ್ಟ್ ಆಫ್ ದಿಸ್ ನೇಚರ್ ಇಸ್ ವೈಡ್. ಅಂದರೆ ಕೋರ್ಟಲ್ಲಿ ನಡೆಯುವಾಗ ಅಂಥ ಟೈಮಲ್ಲಿ ಅಗ್ರಿಮೆಂಟ್ ಲೀಗಲ್ ಪ್ರೊಸೀಡಿಂಗ್ಸ್ ಆಗುವಾಗ, ಓಕೆನಾ. ಅವರ್ ದೇರ್ ಆರ್ ಸರ್ಟನ್ ಎಕ್ಸೆಪ್ಷನ್ಸ್, ಕೆಲವು ಎಕ್ಸೆಪ್ಷನ್ಸು ಆಗ್ಬೋದು. ಯಾವಾಗ ಅಂದರೆ ಕೋರ್ಟ್ ಏನಾದರೂ ಆರ್ಬಿಟ್ರೇಷನ್ಗೆ ಹೋಗಿ ಅಂತ ಹೇಳಿರುತ್ತೆ, ಅಂಥ ಟೈಮಲ್ಲಿ ಮಾತ್ರ ಹೋಗ್ಬೋದು. ಓಕೆನಾ. ಸೊ ನಾವು ಓದಿದ್ದೇನು ಇಷ್ಟೊತ್ತು, ಅಗ್ರಿಮೆಂಟ್ ಅಪೋಸ್
ಟು ಪಬ್ಲಿಕ್ ಪಾಲಿಸಿ. ಯಾವುದೇ ಪಬ್ಲಿಕ್ ಪಾಲಿಸಿಗೆ ವಿರುದ್ಧವಾಗಿದೆ ಅಂದರೆ ಈ ಇಷ್ಟು ಪಾಯಿಂಟ್ಸ್. ಓಕೆನಾ. ನೆಕ್ಸ್ಟ್ ಟಾಪಿಕ್ಕು ಅನ್ಸರ್ಟನ್ ಅಗ್ರಿಮೆಂಟ್. ಅನ್ಸರ್ಟನ್ ಅನಿಶ್ಚಿತೆ ಅಂಥ ಅಗ್ರಿಮೆಂಟ್ಸ್ ಯಾವ್ದು ಅಂತ ಅಂದರೆ ಇಲ್ಲಿ ನೋಡಿ, ಏನಾದರೂ ಅಗ್ರಿಮೆಂಟಲ್ಲಿ ಏನಾದರೂ ಬರ್ಸಿರ್ತಾರಲ್ಲ ಅದು ಏನಾದರೂ ಆಂಬಿಗ್ವಿಟಿ ಸರಿಯಾಗಿ ಮೆನ್ಷನ್ ಮಾಡಿಲ್ಲ ಅಂದರೆ ಅದನ್ನು ಅನ್ಸರ್ಟನ್ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಏನು ಆ ಅಗ್ರಿಮೆಂಟಲ್ಲಿ ಇರೋದನ್ನು ಫುಲ್ಫಿಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದರೆ ಅಂಥ ಅಗ್ರಿಮೆಂಟು ಅನ್ಸರ್ಟನ್ ಅಂತಾರೆ. ಫಾರ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ಮೊದಲನೇ ನೋಡಿ 100 tons ಆಫ್ ಆಯಿಲ್ಸ್ನ ಸೇಲ್ ಮಾಡೋದು ಅಂತ ಹೇಳಿದ್ದಾರೆ. ಆದರೆ ಯಾವ ಥರ ಆಯಿಲ್ ಅಂತ ಹೇಳಿದಾರ? ಇಲ್ಲ, ಆಯಿಲ್ ಎಷ್ಟೊಂದು ಥರ ಇದೆ. ಸೊ ಇದನ್ನು ಅನ್ಸರ್ಟನಿಟಿ ಮೇಲೆ ಅವಾಯ್ಡ್ ಅಂತ ಹೇಳ್ತಾರೆ. ಇಲ್ಲೇನು ಮಾಡಿದ್ದಾರೆ, ಇದು ಸ್ಪೆಸಿಫೈಡ್ ಡಿಸ್ಕ್ರಿಪ್ಷನಲ್ಲೇ ಹೇಳಿದ್ದಾರೆ, ನಾವು ಇಂಥ ಆಯಿಲ್ನ ಸೆಲ್ ಮಾಡೋದು ಅಥವಾ ಕೊಕೊನಟ್ ಆಯಿಲ್ನ ನಾನು ಸೇಲ್ ಮಾಡ್ತೀನಿ ಅಂತ. ಸೊ ಇದು ವೈಡ್ ಅಗ್ರಿಮೆಂಟ್ ಆಗೋದಿಲ್ಲ, ವ್ಯಾಲಿಡ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಸೊ ಹೀಗೆ ಭಾಳಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟು ಕಂಟಿಂಜೆಂಟ್ ಕಾಂಟ್ರಾಕ್ಟ್ಸ್. ಕಂಟಿಂಜೆಂಟ್ ಕಾಂಟ್ರಾಕ್ಟ್ಸ್ ಅಂದರೆ ಏನು ಅಂತ ನೋಡೋಣ. ದೇರ್ ಆರ್ ಸಮ್ ಕಾಂಟ್ರಾಕ್ಟ್ಸ್ ವೆರ್ ಇನ್ ದೇರ್ ಇಸ್ ನೋ ಎಲಿಮೆಂಟ್ ಆಫ್ ಅನ್ಸರ್ಟನಿಟಿ ಇನ್ ದೇರ್ ಪರ್ಫಾರ್ಮೆನ್ಸ್. ಯಾವುದೇ ಅನ್ಸರ್ಟನಿಟಿ ಇರೋದೇ ಇಲ್ಲ, ಬಟ್ ಆದರೂ ಸಿಚುಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ. ಅಥವಾ ಸಿಚುಯೇಷನ್ ಮೇಲೆ ಡಿಪೆಂಡ್ ಆಗದಿರೋನೂ ಇರ್ಬೋದು. ಇನ್ ಕೇಸ್ ಏನಾದರೂ ಪರ್ಟಿಕ್ಯುಲರ್ ಈವೆಂಟ್ ಮೇಲೆ ಅವರು ಡಿಪೆಂಡ್ ಆಗಲಿಲ್ಲ ಅಂದರೆ ಅದನ್ನು ಆಬ್ಸಲ್ಯೂಟ್ ಅಂತ ಹೇಳ್ತಾರೆ. ಸಿಚುಯೇಷನ್ ಮೇಲೆ ಡಿಪೆಂಡ್ ಆಯಿತು ಅಂದರೆ ಅದು ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಒಂದು ಪರ್ಟಿಕ್ಯುಲರ್ ಇವೆಂಟು ಅಥವಾ ಒಂದು ಪರ್ಟಿಕ್ಯುಲರ್ ಸಿಚುಯೇಷನ್ನು ಡಿಪೆಂಡ್ ಆಗಿಲ್ಲ ಅಂದರೆ ಆಬ್ಸಲ್ಯೂಟು, ಡಿಪೆಂಡ್ ಆದರೆ ಕಂಟಿಂಜೆಂಟ್, ಎರಡೇ ವೆರೈಟಿ ಇರೋದು. ಓಕೆನಾ. ಇದು ಎಲ್ಲಿ ಬರುತ್ತೆ ಅಂದರೆ ಇನ್ಶೂರೆನ್ಸಲ್ಲಿ ಬರುತ್ತೆ. ಯಾಕಂದರೆ ಲೈಫ್ ಟೈಮ್ ತೊಗೊಂಡಿರ್ತಾರೆ ಅಥವಾ ನಾವು ಬೈಕ್ ತೊಗೊಂಡಿರ್ತೀವಿ, ಆಕ್ಸಿಡೆಂಟ್ ಆಗ್ಲೂಬೋದು ಆಗದಿರೋನೂ ಇರ್ಬೋದು ಅಲ್ವಾ, ಆ ಥರ ಇದಕ್ಕೆ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ. ಓಕೆನಾ. ಸೊ ಎಕ್ಸಾಂಪಲ್ ನೋಡೋಣ. ಎನ್ಫೋರ್ಸ್ಮೆಂಟ್ ಆಫ್ ಕಾಂಟ್ರಾಕ್ಟ್ ಕಂಟಿನ್ಯೂಡ್ ಈವೆಂಟ್ ಹ್ಯಾಪನಿಂಗ್, ಇದು ಸೆಕ್ಷನ್ 32 ಆಗೋದು ಅನ್ಸರ್ಟನ್ ಫ್ಯೂಚರ್ ಇದ್ದಾಗ. ಎಕ್ಸಾಂಪಲ್ ಇಲ್ಲೇ ಹೇಳ್ತಾರೆ, ಎ ಮೇಕ್ಸ್ ಅ ಕಾಂಟ್ರಾಕ್ಟ್ ಬಿ ಟು ಬೈಸ್ ಬಿ ಸಾರ್ಸ್ ಇಫ್ ಎ ಸರ್ವೈವ್ ಆದರೆ ತಾನೆ. ಸೊ ಹಾಗಾಗಿ ಇದು ಕಂಟಿಂಜೆಂಟ್ ಆಗುತ್ತೆ, ಸಿಚುಯೇಷನ್ ಡಿಪೆಂಡೆಂಟ್ ಆಗುತ್ತೆ. ಆಮೇಲೆ ಶಿಪ್ಪಲ್ಲಿ ಕೊಡ್ತಾರಲ್ವ, ಶಿಪ್ ಏನಾದ್ರು ಡೀಲ್ ಮಾಡ್ತಿರ್ತಾರೆ, ಈ ಶಿಪ್ ವಾಪಸ್ ಬಂದರೆ 1 ವರ್ಷದೊಳಗಡೆ ನಾನು ಇಷ್ಟು ದುಡ್ಡು ಕೊಡ್ತೀನಿ, ಬರ್ನ್ ಆದರೆ ಇಷ್ಟು ಕೊಡ್ತೀನಿ ಅಂತ ಇರುತ್ತೆ. ಆಮೇಲೆ ಮ್ಯಾರೇಜ್ಗೂ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಎ ಬಿಗೆ ದುಡ್ಡು ಕೊಡುತ್ತೆ ಸೊ ದಟ್ ಬಿ ಶುಡ್ ಮ್ಯಾರಿ ಸಿ ಅಂತ. ಆದರೆ ಸಿ ಹೋಗಿ ಯಾರು ಮದುವೆ ಆಗುತ್ತೆ, ಡಿ ಆಗುತ್ತೆ. ಸೊ ಹಾಗಾಗಿ ಸಿ ಆಲ್ರೆಡಿ ಡಿ ಜೊತೆ ಮದುವೆ ಆಗಿರೋದ್ರಿಂದ ಬಿ ಸಿ ಮಧ್ಯೆ ಮದುವೆ ಸಾಧ್ಯ ಇಲ್ಲ. ಸೊ ಇಂಥ ಟೈಮಲ್ಲಿ ಕಾಂಟ್ರಾಕ್ಟ್ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಆಲ್ರೆಡಿ ಈಗ ಮದುವೆ ಆಗಿಬಿಡಿದೆ. ಸೊ ಇದು ಗೊತ್ತಿದೆ. ಸೊ ಈ ಥರ ಕಾಂಟ್ರಾಕ್ಟ್ ಏನು ಸಿಚುಯೇಷನ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಇದು ಕಂಟಿಂಜೆನ್ಸಿ ಅಂತ ಹೇಳ್ಬೋದು. ಆಮೇಲೆ ವೆನ್ ಕಾಂಟ್ರಾಕ್ಟ್ಸ್ ಬಿಕಮ್ ವೈಡ್ ಆರ್ ಕಂಟಿಂಜೆಂಟ್ ಹ್ಯಾಪನಿಂಗ್ ಆನ್ ಅ ಸ್ಪೆಷಲ್ ಇವೆಂಟ್ ವಿತಿನ್ ಅ ಫಿಕ್ಸ್ಡ್ ಟೈಮ್. ಒಂದು ಫಿಕ್ಸ್ಡ್ ಟೈಮಲ್ಲಿ ಇನ್ ಕೇಸ್ ಏನಾದ್ರು ಕಂಟಿಂಜೆಂಟ್ ಆಗುತ್ತೆ. ಓಕೆನಾ. ಅಂದರೆ ಏನು ಎಕ್ಸಾಂಪಲ್ ಕೊಡುತ್ತೆ ನೋಡಿ, ಇಫ್ ಎ ಪ್ರಾಮಿಸಸ್ ಟು ಪೇ ಬಿ ಅ ಸಮ್ ಆಫ್ ರುಪೀಸ್ ಇಫ್ ಅ ಸರ್ಟನ್ ಶಿಪ್ ರಿಟರ್ನ್ಸ್ ವಿತಿನ್ ಅ ಇಯರ್ ಅಂದರೆ ಒಂದು ಸ್ಪೆಸಿಫಿಕ್ ಟೈಮ್. ಶಿಪ್ ಏನಾದರೂ ಬಂದರೆ ಮಾತ್ರ ಇದು ಆಗುತ್ತೆ, ಇಲ್ಲ ಅಂದರೆ ಅದು ವಿತಿನ್ ಅ ಇಯರ್ ವೈಡ್ ಆಗಿಬಿಡುತ್ತೆ ಅಂತ. ಓಕೆನಾ. ಅದನ್ನು ಇಂಪಾಸಿಬಲ್ ಇವೆಂಟ್ಸ್ ಅಂದರೆ ಮದುವೆಗಳಿಲ್ಲ, ಇಂಪಾಸಿಬಲ್ ಇವೆಂಟಲ್ಲೂ ಸಹ ಅದು ಆಗುತ್ತೆ. ನೆಕ್ಸ್ಟು ವೇಗರಿಂಗ್ ಕಾಂಟ್ರಾಕ್ಟ್, ವೆರಿ ಇಂಪಾರ್ಟೆಂಟ್, 2 ಮಾರ್ಕ್ಸಿಗೆ ಕೇಳ್ಬೋದು ಇದು. ವಾಟ್ ಇಸ್ ವೇಗರಿಂಗ್ ಕಾಂಟ್ರಾಕ್ಟ್ ಆರ್ ಅಗ್ರಿಮೆಂಟ್ ಅಂತ. ಸೊ ವಿಲ್ಸನ್ ಆನ್ಸನ್ ಪ್ರಕಾರ ಇಸ್ ಅ ಪ್ರಾಮಿಸ್ ಟು ಗಿವ್ ಮನಿ ಆರ್ ಮನಿ ಈಸ್ ವರ್ತ್ ಅಪಾನ್ ದಿ ಡಿಟರ್ಮಿನೇಷನ್ ಆಫ್ ಅನ್ ಅನ್ಸರ್ಟನ್ ಇವೆಂಟ್. ದುಡ್ಡು ಕೊಡೋದು ಬೇಸ್ಡ್ ಆನ್ ದಿ ಅನ್ಸರ್ಟನ್ ಇವೆಂಟ್ ಅಂತ. ಓಕೆನಾ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಏನು ಅಂದರೆ ಎ ಕಾಂಟ್ರಾಕ್ಟ್ ಬೈ ಎ ಟು ಪೇ ಮನಿ ಟು ಬಿ ಆನ್ ದ ಹ್ಯಾಪನಿಂಗ್ ಆಫ್ ಎ ಗಿವನ್ ಇವೆಂಟ್ ಇನ್ ಕನ್ಸಿಡರೇಷನ್ ಆಫ್ ಬೀಸ್ ಪ್ರಾಮಿಸ್ ಟು ಪೇ ಮನಿ ಟು ಎ ಆಫ್ ಇವೆಂಟ್ ನಾಟ್ ಹ್ಯಾಪನಿಂಗ್. ಇವೆಂಟ್ ಆಗೋದಿಲ್ಲ ಹಾಗಾಗಿ ನಾನು ದುಡ್ಡು ಕೊಡ್ತೀನಿ ಅಂತ ಅಂದರೆ ಅದು ವೇಗರಿಂಗ್ ಕಾಂಟ್ರಾಕ್ಟ್ ಆಗುತ್ತೆ. ದಸ್ ವೇಗರಿಂಗ್ ಅಗ್ರಿಮೆಂಟ್ ಇಸ್ ಅನ್ ಅಗ್ರಿಮೆಂಟ್ ಅಂಡರ್ ವಿಚ್ ಮನಿ ಆರ್ ಮನೀಸ್ ವರ್ತ್ ಇಸ್ ಪೇಯಬಲ್ by one person to another on the happening or non-happening of the future uncertain event. Okay na. The essence of gaming or wagering is that one party is to win and the other is to lose upon. So ಇಂಥ ವೇಗರಿಂಗ್ ಕಾಂಟ್ರಾಕ್ಟಲ್ಲಿ ಏನಾಗುತ್ತೆ, ಒಬ್ಬರು ಗೆಲ್ತಾರೆ ಇನ್ನೊಬ್ಬರಿಗೆ ಲಾಸ್ ಆಗುತ್ತೆ ಅಂತ ಹೇಳೋದು ಯಾರು, ಆನ್ಸರ್ನವರು. ಓಕೆ. ಸೊ ವೇಗರಿಂಗ್ ಅಗ್ರಿಮೆಂಟ್ ಏನು ವೇಗರಿಂಗ್ ಅಗ್ರಿಮೆಂಟ್ ವೈಡ್ ಆಗುತ್ತೆ, ಆದರೆ ಆ್ಯಂಡ್ ನಾಟ್ ಇಲ್ಲೀಗಲ್ ಅಂತ ಹೇಳ್ಬೋದು. ಓಕೆನಾ. ಸೊ ವೇಗರಿಂಗ್ ಅಗ್ರಿಮೆಂಟ್ ಏನು ವೈಡ್ ಆಗುತ್ತೆ, ಆದರೆ
ಇಲ್ಲೀಗಲ್ ಅಂತೂ ಅಲ್ಲ. ಓಕೆನಾ, ಯಾಕಂದರೆ ಅದು ಫ್ಯೂಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಎಕ್ಸಾಂಪಲ್ ಲಾಟ್ರಿ ಆಗ್ಬೋದು. ಲಾಟ್ರಿ ತೊಗೊಂಡ್ರೆ ಏನು ನಮಗೆ ಬಹುಮಾನ ಬರ್ಲೂಬೋದು, ಬರ್ದಿರೋನು ಇರ್ಬೋದು, ಸಿಚುಯೇಷನ್ ಮೇಲೆ ಡಿಪೆಂಡು ಅಲ್ವಾ, ಆ ಥರ. ಫಾರ್ ಎಕ್ಸಾಂಪಲ್ ಸ್ಟಾಕ್ಸ್ ಆ್ಯಂಡ್ ಶೇರ್ಸಲ್ಲಿ ಸಹ ಹಾಗೆ ಆಗುತ್ತೆ. ಒಂದು ಸ್ಟಾಕ್ ಮೇಲೆ ಹೋಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಆವಾಗ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಕಾಂಪಿಟೇಷನ್ ಆಗೋವಾಗ ಪ್ರೈಸ್ ಮನಿ ಕೊಡೋದು. ಓಕೆನಾ, ಅದು ಯಾರಿಗೆ ಬರುತ್ತೋ ಏನೋ ಹೇಳೋಕ್ಕಾಗಲ್ಲ ಅಲ್ವಾ. ಆಮೇಲೆ ಇನ್ಶೂರೆನ್ಸ್ ಹೇಳ್ದೆ ಅಲ್ವಾ, ಅದೇ ಥರ ಅದನ್ನೇ. ಆಮೇಲೆ ಯಾವುದಾದ್ರೂ ಶಿಪ್ ಆಗೋದು ಅಥವಾ ಏನು ಫೈರ್ ಆಗೋದು ಮೆರೈನ್ ಇನ್ಶೂರೆನ್ಸಲ್ಲಿ ಕನ್ಸಿಡರ್ ಮಾಡ್ತಾರೆ ಈ ಥರ. ಆಮೇಲೆ ಪಬ್ಲಿಕ್ ಇಂಟ್ರೆಸ್ಟಲ್ಲೂ ಸಹ ಮಾಡ್ಬೋದು. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ. ಕಾಂಟ್ರಾಕ್ಟ್ನ ಈಗ ಎಂಡ್ ಮಾಡೋದು, ಡಿಸ್ಚಾರ್ಜ್ ಮಾಡೋದು ಅಂದರೆ ಒಂದು ಪರ್ಫಾರ್ಮೆನ್ಸು, ಮ್ಯೂಚುವಲ್ ಕನ್ಸೆಂಟು, ಆಪ್ರೇಷನ್ ಆಫ್ ದ ಬ್ರೀಚ್, 5 ಇದ್ದಾವೆ. ಪರ್ಫಾರ್ಮೆನ್ಸ್ ಅಂದರೆ ಆಲ್ರೆಡಿ ಆ ಕಾಂಟ್ರಾಕ್ಟ್ ಅಲ್ಲಿ ಏನಿದೆಯೋ ಅದು ಕಂಪ್ಲೀಟ್ ಆಗಿದೆ. ಎಕ್ಸಾಂಪಲ್ ಎ ಬಿಗೆ ದುಡ್ಡು ಕೊಡ್ತೀನಿ ಅಂತಂದರೆ ಬಿ ದುಡ್ಡು ಕೊಟ್ಬಿಡುತ್ತೆ ವಾಪಸ್ಸು ಅದೇ ಟೈಮ್ ಒಳಗಡೆ. ಸೊ ಹಾಗಾಗಿ ಪರ್ಫಾರ್ಮೆನ್ಸ್ ಮುಗ್ದೋಗಿರುತ್ತೆ. ಸೊ ಅದು ಪರ್ಫಾರ್ಮೆನ್ಸಲ್ಲಿ ಬರುತ್ತೆ. ನೆಕ್ಸ್ಟು ಮ್ಯೂಚುವಲ್ ಕನ್ಸೆಂಟ್ ಅಂದರೆ ಇಬ್ಬರು ಒಪ್ಕೊಂಡಿರ್ತಾರೆ, ಅಗ್ರಿಮೆಂಟ್ ಇಲ್ಲಿಗೆ ಸ್ಟಾಪ್ ಮಾಡೋಣ, ಏನೇ ಇದ್ರೂ ನಾವೇ ಸೆಟ್ಲ್ ಅಗ್ರಿಮೆಂಟಲ್ಲ ಏನು ಬೇಡ ಅಂತ. ಅದು ಅವರಿಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ಇದು ಎಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ ಸಾಲ ತೊಗೊಂಡಿದ್ದಾಗ, ಡೆಪ್ಟ್ ಇದ್ದಾಗ ಅಂಥ ಟೈಮಲ್ಲಿ ಯೂಸ್ ಮಾಡ್ತಾರೆ. ಇನ್ನು ನೆಕ್ಸ್ಟು ಇಲ್ಲಿ ಏನು ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ಸ್ ಬೈ ಇಂಪಾಸಿಟಿವ್ ಪರ್ಫಾರ್ಮೆನ್ಸ್. ಇನ್ ಕೇಸ್ ಈ ಕಾಂಟ್ರಾಕ್ಟ್ ಆಗೋದಕ್ಕೆ ಪಾಸಿಬಲ್ಲೇ ಸಾಧ್ಯ ಇಲ್ಲ ಅಂದರೂ ಸಹ ಮ್ಯೂಚುವಲ್ ಆಗಿ ಅದನ್ನು ಸಾಲ್ವ್ ಮಾಡ್ಕೋತಾರೆ. ಓಕೆನಾ, ಯಾವಾಗವಾಗ ಸೂಪರ್ ಇಂಪಾಸಿಬಲ್ ಆಗುತ್ತೆ ಅಂದರೆ ಡಿಸ್ಟ್ರಕ್ಷನ್ ಆಫ್ ದಿ ಸಬ್ಜೆಕ್ಟ್ ಮ್ಯಾಟ್ರ್ ಆಫ್ ದಿ ಕಾಂಟ್ರಾಕ್ಟ್. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದ ನೋಡಿ, ಸಬ್ಜೆಕ್ಟ್ ಮ್ಯಾಟ್ರ್ ಆಫ್ ಡಿಸ್ಟ್ರಾಯ್ಡ್ ನೋ ಫಾಲ್ಟ್ ಆಫ್ ಪ್ರಾಮಿಸ್ ಬಿಕಾಸ್ ಆಫ್ ಇಂಪಾಸಿಬಲ್ ಪರ್ಫಾರ್ಮೆನ್ಸ್ ಸಾಧ್ಯನೇ ಇಲ್ಲ ಅಂತ. ಅಂದರೆ ಯಾವುದೋ ಒಂದು ಮ್ಯೂಸಿಕ್ ಹಾಲಲ್ಲಿ ಆರ್ಟಿಸ್ಟ್ ಬಂದು ಹಾಡ್ತೀನಿ ತಂದಿರ್ತಾರೆ, ಆದರೆ ಅವರು ಅವತ್ತು ಬರೋಕ್ಕಾಗೋದೇ ಇಲ್ಲ, ಅಥವಾ ಏನಾಗುತ್ತೆ ಆ ಹಾಲೇ ಬೆಂಕಿಯಲ್ಲಿ ಸುಟ್ಟೋಗ್ಬೋದು. ಸೊ ಅಂಥ ಟೈಮಲ್ಲಿ ಇಂಪಾಸಿಬಲ್ ಆಗಿಬಿಡುತ್ತೆ ಅಲ್ವಾ. ಅಥವಾ ಪಾರ್ಟಿಗಳು ಡೆತ್ ಆಗ್ಬೋದು, ಅಥವಾ ಇಲ್ಲಿಗಲ್ ಆಗ್ಬೋದು, ಅಥವಾ ವಾರ್ ಡಿಕ್ಲೇರ್ ಆಗ್ಬೋದು, ಎಮರ್ಜೆನ್ಸಿ ಡಿಕ್ಲೇರ್ ಆಗ್ಬೋದು. ಅಂಥ ಟೈಮಲ್ಲೆಲ್ಲ ಏನೂ ಮಾಡೋಕ್ಕಾಗಲ್ಲ. ಓಕೆ, ಸೊ ಆಪ್ರೇಷನ್ ಬೈ ಲಾ ಅಂತ ಅಂದರೆ ಆಪ್ರೇಷನ್ ಬೈ ಲಾ, ಆ ವ್ಯಕ್ತಿ ಡೆತ್ ಆಗ್ಬೋದು, ಇನ್ಸಾಲ್ವೆನ್ಸಿ ಆಗ್ಬೋದು, ಆ ವ್ಯಕ್ತಿ ನಾನು ಫುಲ್ ಪಾಪರ್ ಆಗಿದ್ದೀನಿ ಅಂತ ಹೇಳ್ಬೋದು. ಮರ್ಜರ್ ಆಗ್ಬೋದು, ಯಾವುದೋ ಒಂದು ಕಂಪ್ನಿ ಜೊತೆಗೆ ಇನ್ನೊಂದು ಕಂಪ್ನಿ ಮರ್ಜರ್ ಆಗ್ಬೋದು. ಅಂಥ ಟೈಮಲ್ಲೂ ಸಹ ಡಿಸ್ಚಾರ್ಜ್ ಆಗುತ್ತೆ ಕಾಂಟ್ರಾಕ್ಟ್. ಓಕೆನಾ. ನೆಕ್ಸ್ಟು ಬ್ರೀಚ್, ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ಸ್ ಬೈ ಬ್ರೀಚ್ ಅಂದರೆ ಯಾವ್ದಾದ್ರು ಒಂದು ಪಾರ್ಟಿ ಇದು ಫೇಲಿಯರ್ ಆದರೆ ಆವಾಗ ಏನಾಗುತ್ತೆ, ಆ ಕಾಂಟ್ರಾಕ್ಟ್ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಡಿಸ್ಚಾರ್ಜ್ ಬೈ ಬ್ರೀಚ್ ಅಂತ ಹೇಳ್ತಾರೆ. ಸೊ ರೆಮಿಡೀಸ್ ಫಾರ್ ಡಿಸ್ಚಾರ್ಜ್ ಆಫ್ ಬ್ರೀಚ್, ಏನೇನು ರೆಮಿಡೀಸ್ ಅಂತ ಅಂದರೆ, ಬ್ರೀಚ್ ಆದಾಗ ಮತ್ತೆ ವಾಪಸ್ ಅವ್ರ ಹತ್ರನೇ ಹೋಗಿ ನೋಡಿ ನೀವು ರೀಕನ್ಸೈಲ್ ಮಾಡಿ ಅಂತ ಕೇಳ್ಬೋದು. ಓಕೆನಾ. ಆಮೇಲೆ ಇಲ್ಲ ಅವರಿಬ್ಬರು ಮಧ್ಯೆ ನೆಗೋಷಿಯೇಷನ್ ಆಗ್ಬೋದು, ಅಥವಾ ಅವರು ಕನ್ಸ್ಯೂಮರ್ ಅಸೋಸಿಯೇಷನ್ಸ್ಗೆ ಹೋಗ್ಬೋದು, ಅಥವಾ ಏನಾದರೂ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ಇದೆಯಾ, ಅಥವಾ ನಮ್ಗೆ ಡ್ಯಾಮೇಜ್ ಆಗಿದೆ ದುಡ್ಡು ಕೊಡಿ ಅಂತ ಹೋಗ್ಬೋದು, ಅಥವಾ ನಮ್ಗೆ ಹಿಂಗೆ ಡ್ಯಾಮೇಜ್ ಆಗಿದೆ ಕೋರ್ಟ್ಗೆ ಹೋಗ್ತೀವಿ ನಾವು ರೆಮಿಡಿ ಕೊಡಿ ಅಂತಲೂ ಹೇಳ್ಬೋದು. ಅದೆಲ್ಲ ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ಗೆ ಹೋಗುತ್ತೆ. ಸೊ ಯಾವ್ದಾದ್ರು ಒಂದು ಪಾರ್ಟಿ ಏನೋ ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ಗೆ ಹೋದಾಗ, ಸೊ ಅದರ್ ಪರ್ಸನ್ ಈಸ್ ಎಂಟೈಟಲ್ಡ್ ಟು ಸರ್ಟನ್ ರೆಮಿಡೀಸ್ ಅಂಡರ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872. ಸೊ ಈ ರೆಮಿಡೀಸು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ 1963 ಸಹ ಇದೆ. 1963 ಏನೇನು ಹೇಳ್ತಾರೆ ಅಂತ ಅಂದರೆ, ಆ ಡಿಕ್ರಿ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆ್ಯಂಡ್ ಇಂಜೆಕ್ಷನ್ ಅ ಸೂಟ್ ಆನ್ ಕ್ವಾಂಟಮ್ ಮೆರಿಟ್ ಅಂತ ಹೇಳ್ತಾರೆ. ಸೊ ರೆಮಿಡೀಸ್ ಅಂದರೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಪ್ರಕಾರ ರೆಮಿಡೀಸ್ ಯಾವ್ಯಾವು ಅಂತ ಅಂದರೆ, ಇಲ್ಲಿ ಮೆನ್ಷನ್ ಮಾಡಿರೋದಿಷ್ಟು: rescission of the contract. When a breach of contract is committed by one party, the other party may treat the contract as rescinded ಅಥವಾ ಮುಗ್ದೋಗಿದೆ. In such a case, the aggrieved party is freed from all his obligation. ಒಂದು ಪಾರ್ಟಿ ಬ್ರೀಚ್ ಆದರೆ ಇನ್ನೊಂದು ಪಾರ್ಟಿಗೆ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಆಗುತ್ತೆ. ಒಬ್ಬರು ಮಾಡಿರೋ ತಪ್ಪಿಗೆ ಅವರು ಲಯಬಲ್ ಆಗೋದಿಲ್ಲ, ಇನ್ನೊಬ್ರಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದನ್ನೇ ಅವರು ಹೇಳೋದು. ಓಕೆನಾ. ಆಮೇಲೆ ಡ್ಯಾಮೇಜ್, ಅನದರ್ ರಿಲೀಫ್ ಆರ್ ರೆಮಿಡಿ ಅವೈಲಬಲ್ ಟು ಪ್ರಾಮಿಸ್ ಇನ್ ದ ಇವೆಂಟ್ ಆಫ್ ಬ್ರೀಚ್ ಆಫ್ ಪ್ರಾಮಿಸಸ್ ಟು ಕ್ಲೇಮ್ ಡ್ಯಾಮೇಜ್ ಆರ್ ಲಾಸ್ ಅರೈಸಸ್ ಟು ಹಿಮ್. ಇಲ್ಲಿ ಲಾಸ್ ಏನಾದರೂ ಆದರೆ ಸೆಕ್ಷನ್ 75 ಅವ್ರಿಗೆ ಕಾಂಪನ್ಸೇಷನ್ ಕೊಡೋದನ್ನು ಹೇಳ್ತಾರೆ. ಸೊ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಪ್ರಕಾರ ಎರಡಿದೆ, ಇವೆರಡನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸೊ ಹಾಗಾಗಿ ಈ ಕಾಂಟ್ರಾಕ್ಟಲ್ಲಿ
ಸೊ ಕಾಂಟ್ರಾಕ್ಟಲ್ಲಿ ಭಾಳ ಇಂಪಾರ್ಟೆಂಟ್ ಏನಾಗುತ್ತೆ, ರಿಕ್ವೈರ್ಮೆಂಟ್ಸ್ ಆಫ್ ಕಾಂಟ್ರಾಕ್ಟಲ್ಲಿ ಮೊದಲು ಆಫರ್ ಏನಿದೆ ಆಫರು ಅದನ್ನು ಎಕ್ಸೆಪ್ಟ್ ಮಾಡಬೇಕು. ಎಕ್ಸೆಪ್ಟ್ ಮಾಡಾದ್ಮೇಲೆ ಕೆಪಾಸಿಟಿ, ಆ ಎರಡು ಪಾರ್ಟಿ ಕೆಪಾಸಿಟಿ ಇರಬೇಕು ಫುಲ್ ಮಾಡೋಕ್ಕೆ, ಅದು ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಮೇಜರ್ ಏನಂದರೆ ಆಬ್ಜೆಕ್ಟ್ ಅಥವಾ ಕನ್ಸಿಡರೇಷನ್ ಆಫ್ ದಿ ಕಾಂಟ್ರಾಕ್ಟ್ನ ಫುಲ್ಫಿಲ್ ಮಾಡೋ ಹಾಗೆ ಆಗಬೇಕು. ಹಾಗೆ ಅದು ಲಾಲಿ ಎನ್ಫೋರ್ಸಿಬಲ್ ಆಗಿ ಇರಬೇಕು. ಯಾಕಂದರೆ ಏನಾದರೂ ಮಾಡೋಕ್ಕಾಗಿಲ್ಲ ಅಂದರೆ ಅವ್ರಿಗೆ ರೆಮಿಡಿನೂ ಸಿಗೋ ಹಾಗೆ ಇರಬೇಕು ಆರ್ಗಾನಿಕ್ಕೆ. ಓಕೆನಾ? ಸೊ ಇಷ್ಟು ಈ ಚಾಪ್ಟರ್ದು ಬರುತ್ತೆ. ಇನ್ನು ಕೀವರ್ಡ್ಸು ಡೆಫಿನೇಷನ್ ಟೈಪ್ ಇದೆ, ನೋಡ್ಕೊಳ್ಳಿ. ಸೊ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಚಾಪ್ಟ್ರಲ್ಲಿ 2 ಮಾರ್ಕ್ಸಿಗೆ ಕೇಳ್ಬೋದು ಡೆಫಿನೇಷನ್ನು. ಓಕೆನಾ? ಅದಾದಮೇಲೆ ಇನ್ನು 5 ಮಾರ್ಕ್ಸಿಗೆ ಕೇಳಿದ್ರೆ 2 ಮಾರ್ಕ್ಸಿಗೆ ಏನು ಕೇಳ್ಬೋದು, ಲೀಗ್ಯಾಲಿಟಿ ಆಫ್ ಆಬ್ಜೆಕ್ಟ್ ಅಂದರೆ ಏನು ಅಂತ ಕೇಳ್ಬೋದು. ಓಕೆನಾ? ನೆಕ್ಸ್ಟು ಅನ್ಲಾಫುಲ್ ಕನ್ಸಿಡರೇಷನ್ ಯಾವ್ದು ಅಂದರೆ 5 ಮಾರ್ಕ್ಸಿಗೆ ಕೇಳ್ಬೋದು. ಅನ್ಲಾಫುಲ್ ಕನ್ಸಿಡರೇಷನ್ ಅಂದರೆ ಏನು ಅಂತ ಬರೀಬೇಕು ನೀವು ಡೆಫಿನೇಷನ್ನು. ಓಕೆನಾ? ಅದಾದಮೇಲೆ ಪಾಯಿಂಟ್ಸ್ ಬರೀ ಫಾರ್ಬಿಡನ್ ಬೈ ಲಾ, ಡಿಫೀಟ್ ಆಫ್ ಪ್ರಾವಿಷನ್ ಬೈ ಲಾ, ಈ 5 ಪಾಯಿಂಟ್ಸ್ ಏನಿದೆಯೋ ಅದನ್ನು ಬರೆದು, ಫ್ರಾಡುಲೆಂಟ್ ಅಂತ ಬರೆದು 1-2 ಲೈನ್ ಅದರದ್ದು ಒಂದು ಎಕ್ಸಾಂಪಲ್ ಕೊಡಿ. ಓಕೆನಾ? ಸೊ ಅವ್ರಿಗೆ ವ್ಯಾಲ್ಯೂಷನ್ ಮಾಡೋರಿಗೆ ಇವ್ರಿಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಅಗ್ರಿಮೆಂಟ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ, ಅದನ್ನು ಸಹ ಅಗ್ರಿಮೆಂಟ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ ಅಂದರೆ ಇಂಟ್ರಡಕ್ಷನ್ ಬರೀರಿ, ಈ ಪಾಯಿಂಟ್ಸ್ ಬರೆದು 2 ಬರೀರಿ. ಓಕೆನಾ? ಆದಮೇಲೆ 2 ಮಾರ್ಕ್ಸ್ಗೆ ವಾಟ್ ಇಸ್ ವೇಗರಿಂಗ್ ಕಾಂಟ್ರಾಕ್ಟ್ ಕೇಳ್ತಾರೆ. ಅನ್ಸರ್ಟನ್ ಅಗ್ರಿಮೆಂಟ್ಸ್ ಯಾವ್ದು ಅಂತ ಕೇಳ್ಬೋದು. ಓಕೆನಾ? ಎಕ್ಸಾಂಪಲ್ ಕೊಟ್ಟು ಏನು ಅಂತ ಕೇಳ್ಬೋದು. ಕಂಟಿಂಜೆಂಟ್ ಕಾಂಟ್ರಾಕ್ಟ್ಸ್ ಅಂದರೆ 2 ಟೈಪ್ ಇದೆ ಅಲ್ಲ, ಅದನ್ನು ಕೇಳ್ತಾರೆ. ಇಲ್ಲಿ ಡೆಫಿನೇಷನ್ ಕೇಳ್ತಾರೆ. ಕಂಟಿಂಜೆಂಟ್ ಕಾಂಟ್ರಾಕ್ಟ್ಸ್ ಅಂದ್ರೇನು, ಅಬ್ಸಲ್ಯೂಟ್ ಕಾಂಟ್ರಾಕ್ಟ್ ಅಂದರೆ ಏನು ಅಂದರೆ ಡೆಫಿನೇಷನ್ ಕೇಳ್ತಾರೆ. ಅಥವಾ ಕೇಸ್ ಸ್ಟಡಿಲಿ ಕೇಳ್ಬೋದು ಇದು. ಓಕೆನಾ? ಈ ಪಾರ್ಟಲ್ಲಿ ಇನ್ನು ಇದಾದಮೇಲೆ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟು ನಿಮಗೆ ಗೊತ್ತಿದೆ. ಸಿಚುಯೇಷನ್ ಕೊಟ್ಟು ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ನ ಕೇಳ್ಬೋದು. ಓಕೆನಾ? ಸೊ ಈ ಇಡೀ ಚಾಪ್ಟ್ರಲ್ಲಿ ವೇಗರಿಂಗ್ ಆಫ್ ಕಾಂಟ್ರಾಕ್ಟ್ ಇಂಪಾರ್ಟೆಂಟ್ ಆಗುತ್ತೆ 2 ಮಾರ್ಕ್ಸ್ಗೆ. ಇನ್ನು ಮಿಕ್ಕಿದೆಲ್ಲ 5 ಮಾರ್ಕ್ಸ್ಗೆ ಕೇಳೋವಂಥ ಕೆಪಾಸಿಟಿ ಇದೆ. ಅಥವಾ ಕೇಸ್ ಸ್ಟಡೀಲಿ ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಪ್ರಕಾರ 2 ಇರೋದು. ಓಕೆನಾ? ಒಂದು ಚಾಪ್ಟ್ರಲ್ಲಿ ಇದನ್ನೇ ಓದಬೇಕು, ಇದನ್ನ ಬಿಟ್ಟು ಬೇರೆಯೇ ಏನೂ ಓದಬಾರ್ದು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಕ್ವೆಶ್ಚನ್ ಪೇಪರ್ ಏನು ಮಾಡಿರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಒಂದು ಜನರಲ್ ಆಗಿ ತಿಳ್ಕೊಂಡು ಇದ್ರೆ ಬೆಟರು. ಅಟ್ಲೀಸ್ಟ್ ಓನ್ ಆಗಾದರೂ ನೀವು ಅರ್ಥ ಮಾಡ್ಕೊಂಡಿದ್ರೆ ಓನ್ ವರ್ಡ್ಸಲ್ಲಾದರೂ ಬರೀಬೋದು. ಓಕೆನಾ? ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಮುಂದಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಆಗಿ, ನಿಮ್ಗಲ್ಲೇ ನೋಟಿಫಿಕೇಷನ್ ಬರುತ್ತೆ, ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ. ಓಕೆ? ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.